ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಲಾಗಲ್ಲಿ ಟೆಂಡರ್ ಕೋಕೋನಟ್ ಪುಡ್ಡಿಂಗ್ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಫಸ್ಟು ಒಂದು ತೆಂಗಿನಕಾಯಿ ತೊಗೊಳ್ಳಿ, ಹಸಿ ಇರಬೇಕು ಕಾಯಿ. ಈ ರೀತಿ ನೋಡಿ ಬ್ರೌನ್ ಕಲರ್ ಪಾರ್ಟ್ಸ್ ಏನಿದೆ ಅಲ್ಲ ಅದನ್ನೆಲ್ಲ ನೀಟಾಗಿ ಎರ್ಕೊಳ್ಳಿ, ಸಿಪ್ಪೆ ಎರ್ಕೊಳ್ಳಿ. ಈ ಥರ ವೈಟ್ ಅಷ್ಟೇ ನೀವು ಸಣ್ಣದಾಗಿ ಹಚ್ಕೊಂಡು ಜಾರ್ ಒಳಗಡೆ ಹಾಕ್ಕೊಳ್ಳಿ. ಸಣ್ಣ ಅಂದರೆ ಪೀಸ್ ಸಣ್ಣ ಇರಬೇಕು, ಆ ಥರ ಹಚ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ಹಾಫ್ ಕಪ್ ಹಾಲು ಹಾಕ್ಕೊಳ್ಳಿ, ಹಾಫ್ ಕಪ್ ನೀರು ಹಾಕ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಳ್ಳಿ. ಫುಲ್ಲು ಸ್ಮೂತ್ ಆಗಬೇಕು, ಆ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸತಿ ನೀರು ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ ತೊಗೊಂಡು ಟೀ ಸೋಸೋದೋ ಇಲ್ಲ ಜ್ಯೂಸ್ ಸೋಸೋದೋ ತೊಗೊಂಡು ನೀಟಾಗಿ ಸೋಸ್ಕೊಳ್ಳಿ. ಕಾಯಲ್ಲಿ ಮಾತ್ರ ಸೋಸ್ಕೊಳ್ಳಿ, ಆ್ಯಂಡ್ ಕಾಯಿ ಬೀಳಬಾರ್ದು ಅದಕ್ಕೆ. ಆ್ಯಂಡ್ ಲೋ ಫ್ಲೇಮ್ ಮಾಡಿಕೊಂಡು ಆ ಕಾಯಿ ಹಾಲನ್ನ ಬಾಯ್ಲ್ ಮಾಡ್ಕೊಳ್ಳಿ. ಒಂದು 5-10 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡು ಅಷ್ಟರಲ್ಲಿ ಒಂದು ಕಪ್ಪಲ್ಲಿ ಕಾರ್ನ್ಫ್ಲೋರ್ ತೊಗೊಳ್ಳಿ. ಒಂದು ಕಾರ್ನ್ಫ್ಲೋರ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಲ್ಲಿ ಹಾಕ್ಕೊಂಡು ಗಂಟು ಆಗ್ದಲೇ ಇರೋ ರೀತಿ. ಡೈರೆಕ್ಟ್ ಅದರೊಳಗಡೆ ಕಾರ್ನ್ಫ್ಲೋರ್ ಹಾಕ್ಬೋದು, ಬಟ್ ಅದು ಗಂಟು ಆಗಿಬಿಡುತ್ತೆ, ತಿರುಗ್ಸೋಕ್ಕಾಗಲ್ಲ ಒಂದೇ ಸಮ ಅಂತ ಸಪ್ರೇಟ್ ತೊಗೊಂಡು ಅದರಲ್ಲಿ ಗಂಟು ಆಗ್ದಲೇ ಇರೋ ರೀತಿ ಮಿಕ್ಸ್ ಮಾಡಿಕೊಂಡು ಆ ಕಾಯಿ ಹಾಲು ಒಳಗಡೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ನ ನೀಟಾಗಿ ಕೈ ಆಡಿಸ್ತಾ ಹಾಕ್ಕೊಳ್ಳಿ, ಗಂಟು ಆಗಬಾರ್ದು. ನೆಕ್ಸ್ಟು 4 ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಅದಕ್ಕೆ, ಬಟ್ ನಾನು ಹಾಕ್ಕೊಂಡಿಲ್ಲ ಇಲ್ಲಿ, ನೀವು ಸಕ್ಕರೆ ಹಾಕ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಈ ಥರ ಸ್ಮೂತ್ ಬಂತು ಅಂದರೆ ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ ಅರ್ಥ. ಒಂದು ಬೌಲ್ಗೆ ತುಪ್ಪ ಸೋರ್ಕೊಳ್ಳಿ ನೀಟಾಗಿ, ಅದು ಯಾಕಂದರೆ ನೀಟಾಗಿ ಅದು ಬೀಳಬೇಕಲ್ವ, ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆ ಪೇಸ್ಟ್ ಏನಿದೆ ಆ ಬೌಲ್ ಒಳಗಡೆ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ತುಂಬ ಫಿಲ್ ಮಾಡ್ಕೊಂಡಾದಮೇಲೆ ಫುಲ್ ಕಂಪ್ಲೀಟಾಗಿ ಕೂಲಾಗಿ ಆಗಿಬಿಟ್ರೆ ಈ ಥರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಫ್ರಿಜ್ಜಲ್ಲೂ ಕೂಡ ಇಕ್ಕಿದೆ 2 ಅವರ್ಸ್ ಆದಮೇಲೆ ಈ ರೀತಿ ಬಂದಿದೆ. ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ.